ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ದೆಹಲಿಯ ಖರ್ಗೆ ಮನೆಯಲ್ಲಿ ಏನಾಗ್ತಾ ಇದೆ? ಹಿಂದೆ ಫೈನಲ್ ಆಗುತ್ತಾ ಮಿನಿಸ್ಟರ್ ಲಿಸ್ಟ್? ದೆಹಲಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು ನಡೀತಾ ಇವೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ರಣರೋಚಕ ಅಪ್ಡೇಟ್. ಹಾಗಾದ್ರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆಯಲ್ಲಿ ಏನ್ ನಡೀತಾ ಇದೆ? ಹೈಕಮಾಂಡ್ ಮೀಟಿಂಗ್, ಸಚಿವಾಕಾಂಕ್ಷಿಗಳಿಗೆ ಟೆನ್ಷನ್. ಎಲ್ಲೂ ಇಲ್ಲದ ಇನ್ಸೈಡ್ ಸುದ್ದಿ ಗ್ಯಾರಂಟಿ ನ್ಯೂಸ್ ನಲ್ಲಿ ಪಿನ್ ಟು ಪಿನ್ ಡೀಟೇಲ್ಸ್. ಹಾಗಾದ್ರೆ ದೆಹಲಿಯ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಯಾರೆಲ್ಲ ಮೀಟಿಂಗ್ ಮಾಡ್ತಿದ್ದಾರೆ, ಯಾವ್ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಫೈನಲ್ ಆಗಿದೆ, ಸಚಿವ ಸಂಪುಟ, ಕೆಪಿಸಿಸಿ ಸಾರಥಿ, ಮತ್ತೊಂದ್ ಕಡೆ ಡಿಸಿಎಂ, ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮ್ಯಾರಥಾನ್ ಸಭೆಗಳು, ಆ ಸಭೆಗಳಲ್ಲಿ ನಡೀತಿರೋದೇನು, ಏನ್ ಡಿಸಿಷನ್ ತೆಗೆದುಕೊಂಡಿದ್ದಾರೆ, ಪ್ರತಿಯೊಂದು ಪಿನ್ ಟು ಪಿನ್ ಡೀಟೇಲ್ಸ್ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ. ಪೊಲಿಟಿಕಲ್ ಇನ್ಸೈಡ್ ಸುದ್ದಿಗಳು ಗ್ಯಾರಂಟಿ ನ್ಯೂಸ್ ನಲ್ಲಿ ರಣರೋಚಕ ಅಪ್ಡೇಟ್. ಹಾಗಾದ್ರೆ ದೆಹಲಿಯಲ್ಲಿ ಖರ್ಗೆ ಅವರ ನಿವಾಸದಲ್ಲಿ ಆಗ್ತಿರುವಂತಹ ಮೀಟಿಂಗ್ ಹೈಲೈಟ್ಸ್ ಏನು? ನಾಳೆ ಸಂಜೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪಟ್ಟಾಭಿಷೇಕವನ್ನ ಮಾಡಿಸ್ಕೊಳ್ತಾರೆ. ಹಿಂದೆ ಫೈನಲ್ ಆಗಲಿದೆ ಡಿಕೆ ಸಚಿವ ಸಂಪುಟದ ಲಿಸ್ಟ್. ಮಲ್ಲಿಕಾರ್ಜುನ್ ಖರ್ಗೆ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಆ ಮೀಟಿಂಗ್ ನಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಗೊತ್ತಾ? ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ನಡೀತಾ ಇರುವಂತಹ ಹೈ ವೋಲ್ಟೇಜ್ ಮೀಟಿಂಗ್ ಇದು. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಕೊಟ್ಟಿರುವಂತಹ ಲಿಸ್ಟ್ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಚರ್ಚೆ ಮಾಡಿರೋದು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೈಕಮಾಂಡ್ ನಾಯಕರ ಕೈಗೆ ಈ ಒಂದು ಲಿಸ್ಟ್ ತಲುಪಿದೆ. ತಲುಪಿದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕೈ ತಲುಪಿದ ಲಿಸ್ಟ್ ಈಗಾಗಲೇ ಮಹದೇವಪ್ಪ ನಿವಾಸದಲ್ಲೂ ಕೂಡ ಸಭೆ ನಡೆಸಿರುವಂತ ಸಿದ್ದರಾಮಯ್ಯ, ಅಲ್ಲದೆ ಹೋಟೆಲ್ನಲ್ಲೂ ಶಾಸಕರ ಜೊತೆಗೆ ಸಭೆ ನಡೆಸಿದ್ದಾರೆ. ಸಿದ್ದು, ಡಿಕೆಶಿ ಕೊಟ್ಟ ಲಿಸ್ಟ್ ಫೈನಲ್ ಮಾಡಲಿರುವಂತ ಖರ್ಗೆ ಜೊತೆ ಚರ್ಚೆ ಬಳಿಕ ಸೋನಿಯಾ ಗಾಂಧಿ ಭೇಟಿ ಮಾಡಲಿದ್ದಾರೆ ಸಿದ್ದರಾಮಯ್ಯನವರು. ಒಂದ್ ಕಡೆ ಸಿದ್ದರಾಮಯ್ಯನವರ ಪ್ರತ್ಯೇಕ ಪಟ್ಟಿ, ಮತ್ತೊಂದ್ ಕಡೆ ಡಿಕೆ ಶಿವಕುಮಾರ್ ಅವರ ಪಟ್ಟಿ, ಅದರ ಜೊತೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಯಾರು ಸಂಪುಟದಲ್ಲಿ ಇದ್ರೆ ಒಳ್ಳೇದು, ಇಲ್ಲದೆ ಇದ್ರೆ ಒಳ್ಳೇದು, ಇದ್ರ ಬಗ್ಗೆ ಅವರು ಲೆಕ್ಕಾಚಾರ ಹಾಕಿರ್ತಾರೆ. ಹೀಗಾಗಿ ಪಟ್ಟಿ ಹಾಗಾದ್ರೆ ಫೈನಲ್ ಆಗಿದ್ಯಾ? ಇನ್ನು ಸಿದ್ದರಾಮಯ್ಯನವರು ಸೋನಿಯಾ ಗಾಂಧಿ ಅವರನ್ನು ಕೂಡ ಭೇಟಿ ಮಾಡಲಿದ್ದಾರೆ. ಆ ಭೇಟಿಯ ಸಂದರ್ಭದಲ್ಲಿ ಅವರು ಹೇಳುವಂತ ಅಥವಾ ಡಿಮ್ಯಾಂಡ್ ಮಾಡುವಂತದ್ದು ಏನಪ್ಪಾ ಅಂದ್ರೆ, ಬಹುತೇಕ ಸಹಜವಾಗಿ ಕೇಳೋದು ತಮ್ಮ ಆಪ್ತರನ್ನ, ಯಾವ ಹೆಸರನ್ನ ಅವ್ರು ಗುರುತಿಸಿದ್ದಾರೋ ಪರಿಗಣಿಸಿ ಅಂತೇಳಿ ಹೇಳಬಹುದು. ನಾವು ಕೊಟ್ಟಂತ ಹೆಸರನ್ನ, ಇಂಥ ವ್ಯಕ್ತಿಗಳನ್ನ ಬಿಡಬೇಡಿ ಸಂಪುಟದಿಂದ ಹೊರಗೆ ಅನ್ನೋದ್ರ ಬಗ್ಗೆ ಅವ್ರು ಮಾತನಾಡಬಹುದು. ಸದ್ಯ ಸಿದ್ದರಾಮಯ್ಯನವರು, ಡಿಕೆ ಶಿವಕುಮಾರ್ ಇಬ್ರು ಕೂಡ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ನಡೆಸಿದಂತ ಚರ್ಚೆ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಇಬ್ಬರ ಪಟ್ಟಿಯೂ ಕೂಡ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕೈ ಸೇರಿವೆ. ಹಾಗಾದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಫೈನಲ್ ಮಾಡುವ ಪಟ್ಟಿ ಯಾವುದು? ಸೋನಿಯಾ ಗಾಂಧಿ ಜೊತೆಗೆ ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ ಇವರೆಲ್ಲರೂ ಕೂಡ ಕೂತು ಯಾವ ರೀತಿಯಾಗಿ ಪಟ್ಟಿ ಫೈನಲ್ ಮಾಡಬಹುದು? ಇವತ್ತೇ ಪಟ್ಟಿ ಫೈನಲ್ ಆಗುತ್ತಾ? ಫೈನಲ್ ಆದ ಪಟ್ಟಿಯನ್ನ ಹೊತ್ತು ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ರಾಜ್ಯದತ್ತ ಬರ್ತಾರಾ? ಸಾಕಷ್ಟು ಕುತೂಹಲ. ಒಂದ್ ರೀತಿಯಾಗಿ ಇಲ್ಲಿವರೆಗೂ 3 ವರ್ಷ ಮಂತ್ರಿಗಿರಿ ಅನುಭವಿಸಿದವ್ರಿಗೆ ಎದೆಯಲ್ಲಿ ಢವ ಶುರುವಾಗಿದೆ. ಸಚಿವ ಸ್ಥಾನ ತಪ್ಪುತ್ತಾ ಅಂತ. ಇನ್ ಕೆಲವರಿಗೆ ಸಚಿವರಾಗಿದ್ದವ್ರಿಗೆ ಡಿಸಿಎಂ ಆಗ್ಬೇಕು ಅನ್ನೋ ಆಸೆ, ಕೆಪಿಸಿಸಿ ಅಧ್ಯಕ್ಷರಾಗಬೇಕು ಅನ್ನುವಂತ ಹಂಬಲ. ಬಟ್ ಫೈನಲಿ ಕಾಂಗ್ರೆಸ್ ಹೈಕಮಾಂಡ್ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೆ, ಯಾರಿಗೆ ಯಾವ ಸ್ಥಾನ ಒಲಿಯುತ್ತೆ, ಯಾರು ಮಂತ್ರಿಗಿರಿ ಸ್ಥಾನ ಕಳ್ಕೊಳ್ತಾರೆ, ಯಾವ ಶಾಸಕರಿಗೆ ಈ ಬಾರಿ ಸಚಿವ ಸಂಪುಟದಲ್ಲಿ ಅವಕಾಶ ಸಿಕ್ಕು ಲಕ್ ಸಿಗುತ್ತೆ? ಹಾಗಾದ್ರೆ
ಸಾಕಷ್ಟು ಪ್ರಶ್ನೆಗಳಿಗೆ ಇವತ್ತೇ ಹಾಗಾದ್ರೆ ಕಾಂಗ್ರೆಸ್ ಹೈಕಮಾಂಡ್ ಉತ್ತರ ಕೊಡುತ್ತಾ ನೋಡೋಣ. ನಾಳೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪದಗ್ರಹಣವನ್ನ ತೆಗೆದುಕೊಳ್ತಾರೆ. ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಸಂಜೆ 4:05 ಲೋಕಭವನದಲ್ಲಿ ನಡೆಯುವಂತ ಪ್ರಮಾಣ ವಚನ ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ಒಂದ್ ಕಡೆ ಸಿದ್ಧತೆ ಆಗ್ತಾ ಇದ್ರೆ, ಮತ್ತೊಂದ್ ಕಡೆ ಸಂಪುಟಕ್ಕೆ ಸೇರೋದಕ್ಕಿಂತ ಹಲವರು ಈಗಾಗಲೇ ಲಾಬಿ ಮಾಡಿದ್ದಾರೆ. ಹೈಕಮಾಂಡ್ ನಾಯಕರ ಬಳಿ ಲಿಸ್ಟ್ ಕೂಡ ಹೋಗಿದೆ. ಹಾಗಾದ್ರೆ ಹೈಕಮಾಂಡ್ ಫೈನಲ್ ಮಾಡುವಂತ ಆ ಲಿಸ್ಟ್ ಯಾವುದು, ಯಾವ ಮಾನದಂಡಗಳ ಆಧಾರದ ಮೇಲೆ ಅವರನ್ನ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳಲಾಗುತ್ತೆ, ಜೊತೆಗೆ ಕೆಪಿಸಿಸಿ ಮತ್ತೊಂದ್ ಕಡೆ ಡಿಸಿಎಂ, ಇದೆಲ್ಲದ್ರ ಬಗ್ಗೆ ಇವತ್ತೇ ಫೈನಲ್ ಆಗಬಹುದಾ? ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಜೊತೆಗೆ ವಿಶ್ಲೇಷಣೆ ಮಾಡ್ತಾ ಹೋಗ್ತಾರೆ ನಮ್ಮ ಗ್ಯಾರಂಟಿ ನ್ಯೂಸ್ ಎಡಿಟರ್ ಆಗಿರುವಂತಹ ಸತೀಶ್ ಆಂಜಿನಪ್ಪ ಮತ್ತೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಮಾರುತಿ. ಇಬ್ಬರಿಗೂ ಕೂಡ ವೆಲ್ಕಮ್. ಜೊತೆಗೆ ಈ ಡೆಲ್ಲಿಲಿ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ಸ್ ಬಗ್ಗೆ ಸತೀಶ್ ಅವ್ರ ಹತ್ರ ಕೇಳೋಣ. ಸತೀಶ್, ಡೆಲ್ಲಿಲಿ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ಸ್ ಏನು, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕೈಲಿರುವಂತಹ ಆ ಫೈನಲ್ ಪಟ್ಟಿ ಬಗ್ಗೆ ಕುತೂಹಲ ಇದೆ, ಏನ್ ಡೀಟೇಲ್ಸ್ ಇದೆ? ಸೌಖ್ಯ, ನಾಳೆ 4 ಗಂಟೆಗೇನು ಡಿ ಕೆ ಶಿವಕುಮಾರ್ ಈ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಬಿಫೋರ್ ದಟ್ ಸಂಪುಟ ಸಚಿವರ ಏನು ಪಟ್ಟಿ ಫೈನಲ್ ಆಗಬೇಕಾಗಿದೆ. ಈಗಾಗಲೇ 28 ಜನರ ಪಟ್ಟಿ ಫೈನಲ್ ಆಗಿದೆ ಅನ್ನೋ ಒಂದು ಮಾಹಿತಿ. ಆದರೆ ಕೊನೆ ಕ್ಷಣದ ತಯಾರಿ ಕಸರತ್ತು ನಡೀತಾನೇ ಇದೆ. ಈಗ ಕೂಡ ಬೆಳಗ್ಗೆಯಿಂದ ಮಾಜಿ CM ಸಿದ್ದರಾಮಯ್ಯನವರು ತಮ್ಮ ಆಪ್ತರ ಜೊತೆ, ತಮ್ಮ ಸಹೋದ್ಯೋಗಿಗಳ ಜೊತೆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಮಾಡಿದರು. ಅದಾದ ನಂತರ ಮಹದೇವಪ್ಪ ಅವರ ಮನೆಗೆ ಹೋಗಿ ಅಲ್ಲಿ ಒಂದು ಮೀಟಿಂಗ್ ಆಗಿತ್ತು. ಈಗ ಒಂದು ಕ್ರೂಷಿಯಲ್ ಮೀಟಿಂಗ್ ಸೌಖ್ಯ, ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಈ ಒಂದು ಮೀಟಿಂಗ್ ಆಗ್ತಾ ಇದೆ. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಹಾಗೂ ರಾಹುಲ್ ಗಾಂಧಿ, ವೇಣುಗೋಪಾಲ್ ಎಲ್ಲರೂ ಕೂಡ ಘಟಾನುಘಟಿ ನಾಯಕರು. ಈಗ ಒಂದು ಅಂತಿಮವಾದಂಥ ಒಂದು ಫೈನಲ್ ಹೈ ವೋಲ್ಟೇಜ್ ಮೀಟಿಂಗ್ ಆಗ್ತಾ ಇದೆ. ಬಹುತೇಕ ಈ ಮೀಟಿಂಗ್ನಲ್ಲೇ ಯಾರು ಪ್ರಮಾಣ ವಚನ ಸ್ವೀಕರಿಸಬೇಕು ಸಚಿವರಾಗಿ ಅನ್ನೋದು ಕನ್ಫರ್ಮ್ ಆಗುತ್ತೆ, ಫೈನಲ್ ಆಗುತ್ತೆ. ಡಿ ಕೆ ಶಿವಕುಮಾರ್ ಜೊತೆ 9 ಜನ ಸ್ವೀಕರಿಸಬೇಕಾ ಅಥವಾ 28 ಜನ ಸ್ವೀಕರಿಸಬೇಕಾ, ಹೇಗೆ ಯಾವ ಸಮುದಾಯಕ್ಕೆ ಪ್ರಾತಿನಿಧ್ಯವನ್ನು ಕೊಡಬೇಕು, ಯಾವ ಜಿಲ್ಲೆಗೆ ಸ್ಥಾನವನ್ನು ಕೊಡಬೇಕು, ಎಲ್ಲವೂ ಕೂಡ ಇವತ್ತು ಈಗೇನು ಮೀಟಿಂಗ್ ಆಗ್ತಾ ಇದೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಮೀಟಿಂಗ್ ಆಗ್ತಾ ಇದೆ, ಅಲ್ಲಿ ಫೈನಲ್ ಆಗುತ್ತೆ. ಸೊ ವಿಶೇಷವಾಗಿ ಈ ಹಿಂದೆ ಇದ್ದಂತಹ ಸಚಿವರನ್ನು ಉಳಿಸ್ಕೊಬೇಕಾ ಬೇಡವಾ, ಹೊಸ ಸಚಿವರಿಗೆ, ಹೊಸ ಒಂದು ಯುವಕರಿಗೆ, ಯುವ ಪಡೆಗೆ ಅವಕಾಶ ಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. 2023ರಲ್ಲಿ ಸಿದ್ದರಾಮಯ್ಯ CM ಆದಾಗ ಆಗ ಒಂದು ರೀತಿ CM ಪಟ್ಟಿನೇ ಸಿದ್ದರಾಮಯ್ಯ ಹೇಳಿದ್ದೇ ಫೈನಲ್ ಆಗ್ತಾ ಇತ್ತು. ಡಿ ಕೆ ಶಿವಕುಮಾರ್ ಪಟ್ಟಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಅವಕಾಶ ಇರಲಿಲ್ಲ ಅಲ್ಲಿ. ಯಾಕಂದರೆ ಸಿದ್ದರಾಮಯ್ಯನವರು CM ಆಗಿ ಆಯ್ಕೆಯಾದ ನಂತರ ಎಲ್ಲರೂ ಕೂಡ ಒಪ್ಕೊಂಡಿದ್ರು. ಈಗ ಸಿದ್ದರಾಮಯ್ಯನವರು ತಮ್ಮ ಮುಖ್ಯಮಂತ್ರಿ ಸ್ಥಾನವನ್ನು ತ್ಯಾಗ ಮಾಡಿದ್ದಾರೆ, ರಾಜೀನಾಮೆ ಕೊಟ್ಟಿದ್ದಾರೆ. ಹೀಗಾಗಿ ತನ್ನ ಬೆಂಬಲಿಗರಿಗೆ, ತನ್ನ ಜೊತೆಗಿದ್ದಂಥವ್ರಿಗೆ ಸ್ಥಾನಮಾನ ಕೊಡಲೇಬೇಕು ಅನ್ನೋದು ಸಹಜವಾಗಿಯೇ ಸಿದ್ದರಾಮಯ್ಯನವರ ಒಂದು ಡಿಮ್ಯಾಂಡ್ ಆಗಿರುತ್ತೆ. ಹೀಗಾಗಿ ಸಿದ್ದರಾಮಯ್ಯನವರ ಪಟ್ಟಿ, ಡಿ ಕೆ ಶಿವಕುಮಾರ್ ಅವರ ಪಟ್ಟಿ, ಡಿ ಕೆ ಶಿವಕುಮಾರ್ ಕೂಡ ತಾನು CM ಆಗ್ತಾ ಇದ್ದೀನಿ, ನನ್ನ ಜೊತೆ ನನ್ನ ವೇವ್ಲೆಂತ್ಗೆ ಸಂಬಂಧಪಟ್ಟಂತಹ ನನ್ನ ಜೊತೆ ಯಾರು ಕೆಲಸ ಮಾಡ್ತಾರೆ ಚೆನ್ನಾಗಿ, ಅವರು ನನ್ನ ಜೊತೆಗೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅನ್ನೋದು ಅವರ ಒಂದು ಐಡಿಯಾ, ಪ್ಲಾನ್ ಆಗಿರುತ್ತೆ. ಹೀಗಾಗಿನೇ ಡಿ ಕೆ ಶಿವಕುಮಾರ್ ಒಂದಿಷ್ಟು ಪಟ್ಟಿಯನ್ನು ಲಿಸ್ಟ್ ಮಾಡಿಕೊಂಡು ಇವರು ಸಚಿವರಾಗಿ ಆಯ್ಕೆ ಮಾಡಿ ಇವರಿಗೆ ಅವಕಾಶ ಕೊಡಿ ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರದ್ದೊಂದು ಪಟ್ಟಿ ಇದೆ. ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ತನ್ನ ಬೆಂಬಲಿಗರಿಗೆ, ಆಪ್ತರಿಗೆ ಅನ್ಯಾಯ ಆಗಬಾರ್ದು ಅನ್ನೋದು ಅವ್ರ ಲೆಕ್ಕಾಚಾರ. ಈ ನಡುವೆ ಹೈಕಮಾಂಡ್ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಲಿಸ್ಟ್ ಮಾಡ್ಕೊಂಡಿದ್ದಾರೆ ಪಕ್ಷದ ಹಿತದೃಷ್ಟಿಯಿಂದ. ಹೇಗೆ ಮೊದಲಿಂದ ಪಕ್ಷದಲ್ಲಿ ಜೊತೆಯಾಗಿದ್ದಾರೆ ನಾಯಕರು, ಅವ್ರನ್ನ ಯಾವುದೇ ಕಾರಣಕ್ಕೂ ಬಿಡೋದು ಬೇಡ ಅನ್ನೋ ಕಾರಣಕ್ಕಾಗಿ ಹೀಗಾಗಿ ಸರಿದೂಗಿಸಿ ಈ ಒಂದು ಸಚಿವ ಸಂಪುಟ ಸಚಿವ ಸಹೋದ್ಯೋಗಿಗಳನ್ನು ಫೈನಲ್ ಮಾಡಬೇಕಾಗಿದೆ. 33 ಜನಕ್ಕೆ ಮಾತ್ರ ಅವಕಾಶ ಇದೆ. ಬಹುಶಃ ಮೊದಲನೇ ಹಂತದಲ್ಲಿ 9 ಅಥವಾ 10 ಜನ ಮಾತ್ರ ಅವಕಾಶ ಕೊಡ್ಬೋದು, ಎರಡನೇ ಹಂತದಲ್ಲಿ ಉಳಿದವ್ರಿಗೆ ಮಾಡ್ಬೋದು ಅಂತ. ಸೊ ಇದು ಕ್ರೂಷಿಯಲ್ ಮೀಟಿಂಗ್ ಸೌಖ್ಯ ಈಗ ನಡೀತಾ ಇದೆ. ಇದಾದ ನಂತರ ಸೋನಿಯಾ ಗಾಂಧಿಯನ್ನು ಮೀಟ್ ಮಾಡ್ತಾರೆ ಅನ್ನೋದು ಒಂದು ಸುದ್ದಿ ಕೂಡ ಬರ್ತಾ ಇದೆ. ಈಗ ಸೋನಿಯಾ ಗಾಂಧಿಯನ್ನು ಮೀಟ್ ಮಾಡಿ ಅಲ್ಲಿ ಅಂತಿಮ ಮುದ್ರೆ ಬೀಳುತ್ತೆ ಅನ್ನೋದು ಈಗ ದೆಹಲಿಯಲ್ಲಿ ಆಗ್ತಿರ್ತಕ್ಕಂಥ ಡೆವಲಪ್ಮೆಂಟ್ಸು ಈ ಕ್ಷಣಕ್ಕೆ ಸೌಖ್ಯ. ಓಕೆ ಸತೀಶ್, ಹಾಗೆ ಸಂಪರ್ಕದಲ್ಲಿರಿ. ಮಾರುತಿ, ಈಗ ಸತೀಶ್ ಹೇಳಿದಾಗ್ಲೇ ವೇವ್ ಲೆಂತ್ ಮ್ಯಾಚ್ ಆಗೋ ರೀತಿಯಾಗಿ ಸಚಿವ ಸಂಪುಟ ರಚನೆ ಮಾಡ್ಕೊಳ್ಬೇಕು ಅನ್ನೋದು ಹೈಕಮಾಂಡ್ ಒಂದು ಆಶೆಯೂ ಇರುತ್ತೆ. ಅದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ದು ಕೂಡ ಅದೇ ಒಂದು ಆಸೆ ಇರುತ್ತೆ. ಯಾವ ರೀತಿಯಾಗಿ ಲಿಸ್ಟ್ ರೆಡಿ ಆಗಿದೆ ಹಾಗಾದ್ರೆ? ಆ 28 ಸಚಿವರು ಯಾರಿರ್ಬೋದು, ಯಾವ ಮಾನದಂಡಗಳು ಹೆಂಗೆ ಅಂತ?
ಈಗ ಡಿ ಕೆ ಶಿವಕುಮಾರ್ ಅವರು ರಚನೆ ಮಾಡ್ತಾ ಇರುವಂತಹ ಈ ಸಚಿವ ಸಂಪುಟದಲ್ಲಿ ಸಹಜವಾಗಿ ತಮ್ಮ ವೇವ್ಲೆಂತ್ಗೆ ಸರಿ ಹೋಗುವಂತಹ ಹಾಗೂ ಪಕ್ಷಕ್ಕೆ ಮತ್ತೆ ಸರ್ಕಾರಕ್ಕೆ ಎರಡಕ್ಕೂ ಕೂಡ ಹೆಸರು ತರುವಂತಹ ಯುವ ಪ್ರತಿಭೆಗಳನ್ನ ಗುರುತಿಸಬೇಕು ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಇರುವಂತದ್ದು. ಯಾಕಂತಂದ್ರೆ ಡಿ ಕೆ ಶಿವಕುಮಾರ್ ಅವರನ್ನ ಗುರುತಿದ್ದು ರಾಜೀವ್ ಗಾಂಧಿ ಅವರು ಅದಾದ ಬಳಿಕ 92ರಲ್ಲಿ ಅವರನ್ನ ಸಚಿವರನ್ನಾಗಿ ನೇಮಕ ಮಾಡಿದ್ದು, ಸಚಿವರನ್ನಾಗಿ ಮೊದಲನೇ ಬಾರಿಗೆ ಸಂಪುಟಕ್ಕೆ ತೆಗೆದುಕೊಂಡಿದ್ದು ಬಂಗಾರಪ್ಪ ಅವರ. ಆ ಇಬ್ಬರ ಫಾರ್ಮುಲಾವನ್ನ ಇಟ್ಕೊಂಡೇ ಮುಂದೆ ನಾವು ರಾಜ್ಯದಲ್ಲಿ ಪಕ್ಷವನ್ನ ಸಂಘಟನೆ ಮಾಡಬೇಕು, ಸರ್ಕಾರವನ್ನ ಇನ್ನೆರಡು ವರ್ಷಗಳ ಕಾಲ ತೆಗೆದುಕೊಂಡು ಹೋಗ್ಬೇಕು ಅಂತ. ಇದು ಒಂದೇನಂತ ಹೇಳಿದ್ರೆ ಅವರ ಲೆಕ್ಕಾಚಾರ ಕೇವಲ ಈ 2 ವರ್ಷಗಳಿಗಷ್ಟೇ ಅಲ್ಲ, ಅವರ ಯೋಚನೆ ಮತ್ತೆ ಅವರ ಚಿಂತನೆ ಇನ್ನು 6-7 ವರ್ಷ ನಾನೇ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂಥದ್ದು. ಅದು ಯಾರು ಮುಖ್ಯಮಂತ್ರಿ ಆಗ್ಬೇಕು ಅಂತ ನಿರ್ಧಾರ ಮಾಡೋದು ರಾಜ್ಯದ ಜನ 28ಕ್ಕೆ ಚುನಾವಣೆ ಬರುತ್ತೆ. ಆದ್ರೆ ಡಿ ಕೆ ಶಿವಕುಮಾರ್ ಅವರ ತಲೆಯಲ್ಲಿರೋದು ಏನಂತ ಹೇಳಿದ್ರೆ, ನಾನು ಕೇವಲ 2028ವರೆಗೂ ಅಷ್ಟೇ ಮುಖ್ಯಮಂತ್ರಿ ಅಲ್ಲ, ಅದಾದ ಬಳಿಕವೂ ಕೂಡ ಕಾಂಗ್ರೆಸ್ ರಿಟರ್ನ್ ಆಗ್ಬೇಕು, ಮುಂದಿನ ಅವಧಿಗೂ ಕೂಡ ನಾನೇ ಮುಖ್ಯಮಂತ್ರಿ ಆಗಿ ಮುಂದುವರಿಬೇಕು ಅಂತ. ಹಾಗಾಗಿ ಅದಕ್ಕೆ ಏನೆಲ್ಲ ಕಸರತ್ತುಗಳು ಬೇಕು, ಎಂತವ್ರನ್ನ ನಾವು ಸಂಪುಟಕ್ಕೆ ತೆಗೆದುಕೊಂಡ್ರೆ ಮುಂದೆ 2 ವರ್ಷ ಸುಭದ್ರವಾದಂತ ಒಂದು ಸರ್ಕಾರವನ್ನ ಕೊಡಬಹುದು, ಪಕ್ಷ ಮತ್ತೆ ಸರ್ಕಾರಕ್ಕೂ ಕೂಡ ಹೆಸರು ಬರುತ್ತೆ ಅಂತ. ಈಗಾಗಲೇ 3 ವರ್ಷ ಮುಗಿದೋಗಿದೆ, ಇನ್ನ ಇರೋದೇ 2 ವರ್ಷ. 2 ವರ್ಷದಲ್ಲಿ 1 ವರ್ಷದ ಬಳಿಕ ಎಲೆಕ್ಷನ್ ಇಯರ್ ಬರುತ್ತೆ. ಹೀಗಾಗಿ ಎಲ್ಲವನ್ನೂ ಕೂಡ ಅಳೆದು ತೂಗಿ ಆ ಕಡೆ ಯುವಕರು ಬೇಕು, ಈ ಕಡೆ ಹಿರಿಯರು ಬೇಕು, ಜೊತೆಗೆ ತಮಗೆ ಸಪೋರ್ಟ್ ಮಾಡುವಂತಹ ನಾಯಕರುಗಳು ಬೇಕು. ಹಾಗಾಗಿ ಅಂತವ್ರಿಗೆ ಹೆಚ್ಚು ಅವಕಾಶಗಳು ಸಿಗುವಂತ ಒಂದು ಸಾಧ್ಯತೆ ಇದೆ. ಹಾಗಂದ ಮಾತ್ರಕ್ಕೆ ಹಿಂದೆ ಹೈಕಮಾಂಡ್ಗೆ ಬಹಳಷ್ಟು ಹತ್ತಿರದಲ್ಲಿರುವಂತವ್ರು, ಪಕ್ಷಕ್ಕೂ ಮತ್ತೆ ಸರ್ಕಾರಕ್ಕೂ ಬೇಕಾಗಂತವ್ರು, ಸಿದ್ದರಾಮಯ್ಯಗೆ ಬೇಕಾದಂತವ್ರನ್ನ ತೆಗಿತಾರ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಹಳ ಯೋಚನೆ ಇರೋದ್ರಿಂದ ಖಂಡಿತ ಆ ಸರ್ಕಸ್ ಮಾಡೋದಕ್ಕೆ ಹೋಗುದಿಲ್ಲ. ಸಿದ್ದರಾಮಯ್ಯ ಅವರನ್ನ ಒಪ್ಪಿಸ್ಕೊಂಡೆ, ಸಿದ್ದರಾಮಯ್ಯ ಅವರ ಅನುಮತಿಯನ್ನ ಪಡ್ಕೊಂಡೆ, ಸಿದ್ದರಾಮಯ್ಯ ಅವರ ಸಲಹೆ ಮೇರೆಗೆ ಒಂದಷ್ಟು ಹಿರಿಯ ಶಾಸಕರಿಗೆ ಅವಕಾಶ ಕೊಡೋದಕ್ಕೆ ನಿರ್ಧಾರವನ್ನ ಮಾಡಿದರೆ ಈಗಾಗಲೇ ಮಾಡಿದೆ ಅನ್ನುವಂತ ಒಂದು ಮಾಹಿತಿ ನಮಗೆ ಸಿಕ್ಕಿರುವಂತಹ ಈ ಪಟ್ಟಿ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಶಾರ್ಟ್ ಲಿಸ್ಟ್ ಆಗಿರುವಂತಹ ಒಂದು ಪಟ್ಟಿ